ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡೋದನ್ನ ಮರಿಬೇಡಿ. ನಂದು ಪಾರ್ಸಲ್ಗಳಿದೆ ಒಂದು 4. ಸೊ ಅದನ್ನ ಲೆಟ್ಸ್ ಅನ್ಬಾಕ್ಸ್ ಇಟ್ ನಾವು. ಸೊ ಮೈ ನೆಕ್ಸ್ಟ್ ಪಾರ್ಸಲ್ ಬಂದಿರೋದು ಅಡಿಡಾಸ್ದು. ಇದು 3 ದಿನ ಆಗಿತ್ತು ಬಂದು. ಒಟ್ಟಿಗೆ ಎಲ್ಲ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದೆ. ಸೊ ಲೆಟ್ಸ್ ಓಪನ್. ಸೊ ಇದ್ರಲ್ಲಿ ಒಂದು ಟಿ ಶರ್ಟ್ ಬುಕ್ ಮಾಡಿದ್ದೆ. ನಂಗೆ ವೈಟ್ ಟಿ ಶರ್ಟ್ ತುಂಬಾನೇ ಇಷ್ಟ ಹಾಕೊಳ್ಳೋದಿಕ್ಕೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸೀರಿಯಸ್ ಆಗಿ ಕರೆ ಯಾವಾಗ ಮಾಡ್ಕೊಂತೀನಿ ನನಗ್ ಗೊತ್ತಿಲ್ಲ. ನನ್ನ ಹತ್ರ ಇರೋ ವೈಟ್ ಟಿ ಶರ್ಟ್ ಎಲ್ಲ ಕರೆ ಆಗಿದೆ. ಐ ಡೋಂಟ್ ನೋ ಹೆಂಗ್ ಮಾಡ್ಕೊಂತೀನಿ. ಮುಂದೆ ಎಲ್ಲೂ ಆಗಿರಲ್ಲ, ಏನೋ ಬೀಳಿಸ್ಕೊಂಡಿರ್ತೀನಿ, ಚಲ್ಕೊಂಡಿರ್ತೀನಿ ಅಂತ. ಇಲ್ಲ, ಸೈಡ್ ಅಲ್ಲಿ ಆಗಿರುತ್ತೆ, ಹಿಂದೆ ಆಗಿರುತ್ತೆ. ಹೆಂಗಾಗತ್ತೆ ಅದ್ ದೇವರಿಗೆ ಗೊತ್ತು. ಮತ್ತೆ ಇನ್ನೊಂದು ವೈಟ್ ಟಿ ಶರ್ಟ್ ತಗೊಂಡಿದ್ದೀನಿ, ಸೇಮ್ ಫ್ರಮ್ ಅಡಿಡಾಸ್. ವರ್ಕೌಟ್ ಹಾಕೊಳ್ಳೋದಿಕ್ಕೂ ನನ್ಗೆ ತುಂಬಾನೇ ಇಷ್ಟ. ಸೊ ಇಟ್ ವಿಲ್ ಗೋ ಫಾರ್ ವರ್ಕೌಟ್ ಆಲ್ಸೋ. ಮತ್ತೆ ಸುಮ್ಮನೆ ಆಚೆ ಹಾಕೊಂಡು ಹೋಗೋಕ್ಕೂ ಚೆನ್ನಾಗಿದೆ. ಸೊ ವಾವ್, ದಿಸ್ ಇಸ್ ಸೋ ಗುಡ್. ಎಸ್, ನಂದ್ ಆಕ್ಚುಲಿ ಇವಾಗ ಬೇಸಿಕಲಿ ನನ್ನ ಸೈಜ್ ಇಸ್ ಎಂ. ಸೊ ಐ ಹ್ಯಾವ್ ಟೇಕನ್ ದಿಸ್ ಇಸ್ ಇನ್ ಎಲ್. ಯಾ, ಇಫ್ ಐ ಆಮ್ ವೇರಿಂಗ್ ಇಟ್ ಫಾರ್ ವರ್ಕೌಟ್, ನನಗೆ ಮೈಗೆ ಅಂಟ್ಕೊಂಡಿರೋ ಬಟ್ಟೆ, ಪಿಟ್ರೆ ಬಟ್ಟೆ ನನಗೆ ಇಷ್ಟ ಆಗಲ್ಲ. ಸೊ ಸ್ವಲ್ಪ ಲೂಸ್ ಬಟ್ಟೆ ನನಗಿಷ್ಟ. ಸೊ ಐ ಆಲ್ವೇಸ್ ಟೇಕ್ ನನ್ಗಿಂತ 1 ಸೈಜ್ ದೊಡ್ಡದು ಅಥವಾ 2 ಸೈಜ್ ದೊಡ್ಡದು ತಗೊಂಡಿರ್ತೀನಿ ನಾನು. ಯೂಶಲಿ ವಾಕಿಂಗ್ ಅಥವಾ ರನ್ನಿಂಗ್ ಜಿಮ್ ನಲ್ಲಿ ಮಾಡಿದಾಗ ಐ ವೇರ್ ಡಬಲ್ ದ ಸೈಜ್ ಆಫ್ ಮೈನ್. ಅಂದ್ರೆ ಎಂ ಇದ್ರೆ ನಾನು ಎಂ, ಸೊ ಐ ವೇರ್ ಎಲ್. ಎಲ್ಲೂ ಇಲ್ಲ, ಎಕ್ಸೆಲ್ ಹಾಕೊಂಡು ಹೋಗಿರ್ತೀನಿ ನಾನು. ಅದು ಉಸಿರು ಕಟ್ಟದಂಗ ಆಗತ್ತೆ. ಐ ಫೀಲ್ ಸಫೋಕೇಟೆಡ್ ಇಫ್ ಐ ವೇರ್ ಎನಿಥಿಂಗ್ ಟೈಟ್. ಸೊ ನನಗಿಷ್ಟ ಆಗಲ್ಲ ಅದು. ಸೊ ಫಸ್ಟ್ ದಪ್ಪ ಇದ್ದಾಗ ಐ ಯೂಸ್ ಟು ಕ್ರೈ, ನಂಗೆ ಡ್ರೆಸ್ ಸಿಗ್ತಾ ಇಲ್ಲ ಅಂತ. ಈಗ ಡ್ರೆಸ್ಗಳು ಸಿಗತ್ತೆ, ಬಟ್ ದೊಡ್ಡ ಸೈಜ್ ತಗೊಂತೀನಿ. ಐ ನೋ, ರಿಡಿಕ್ಯುಲಸ್. ಇದಾಗಿತ್ತು ನಂದು ಟಿ ಶರ್ಟ್ ಇನ್ ಕತೆ. ಆಮೇಲೆ ನೆಕ್ಸ್ಟ್ ಬಂದು ಬ್ಯಾಗ್. ಐ ನೋ ಚರಣ್ ಡಸಂಟ್ ನೋ. ಇಲ್ಲೇ ನಾನು ರಿವೀಲ್ ಮಾಡ್ತಾರೆ. Nobody knows in the house that I have taken bag. This is from Adidas Originals. And idu bag. This is so good. I mean, this is so good. I am in love with this. Wow. ಇದು ಉಲ್ಟಾ ಇದೆ ಆಕ್ಚುಲಿ, ಗೊತ್ತಾ? ಸೊ ಹೆಂಗೆ ಅಂದ್ರೆ ಹಿಂಗೆ ಕ್ಯಾರಿ ಮಾಡೋದು, ಓಕೆನಾ? ಬಟ್ ಸ್ಲಿಂಗ್ ಬೇಕಂದ್ರೆ ಹಿಂಗ್ ಇಟ್ಕೋಬೇಕು. ಅಂಡ್ ಇಲ್ಲಿ ಓಪನ್ ಆಗೋದು ಕೂಡ ಹಿಂಗ್ ಓಪನ್ ಆಗುತ್ತೆ. So this is so good. ಒಳಗೆ ಒಂದು ಜಿಪ್ ಇದೆ, ಮತ್ತೆ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇದೆ ಅಷ್ಟೇನೆ. You can store mobile and other things and look at the detail. It is so good. Adidas ನಲ್ಲಿ ಆಕ್ಚುಲಿ ಇವಾಗ ಸೇಲ್ ನಡೀತಾ ಇದೆ. Adidas ಅಂತ ಅಲ್ಲ, ಇನ್ ಎನಿ ಬ್ರ್ಯಾಂಡ್, ಬಿಕಾಸ್ ಆಫ್ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ. ಸೊ ಇದು 3599 ಇದೆ, ಬಟ್ ಐ ಪೇ 2399. ಯಾ, ಸೊ ಇಟ್ ಇಸ್ 3599, ಬಟ್ ಐ ಪೇ 2339 ಫಾರ್ ದಿಸ್ ಬ್ಯಾಗ್. ಇದು ಅಡಿಡಾಸ್ ವೆಬ್ಸೈಟ್ ನಲ್ಲೇ ಬುಕ್ ಮಾಡಿದ್ದು, ಮಿಂತ್ರಾಲೆಲ್ಲ ಇರ್ಲಿಲ್ಲ. ಸೊ ದಿಸ್ ಇಸ್ ಸೋ ಗುಡ್. I don't know when I'll style, but yeah, I'll definitely do it. It is so good. I know I have too many bags. ಆದ್ರೂ ಹೊಸ ಬ್ಯಾಗ್ ನೋಡಿದಾಗ ಬೇಕು ಅಂತ ಅನ್ಸುತ್ತೆ. ಅಂಡ್ ಐ ಫೀಲ್ ಐ ಗೆಟ್ ಸೋ, ಐ ಡೋಂಟ್ ನೋ, ಐ ಫೀಲ್ ಸೋ ಎಮೋಷನಲ್ ವೆನ್ ಐ ಸಿ ನ್ಯೂ ಬ್ಯಾಗ್, ಬಿಕಾಸ್ ಐ ಲವ್ ಬ್ಯಾಗ್ಸ್. ತುಂಬಾನೇ ಇಷ್ಟ ಬ್ಯಾಗ್ಸ್ ಅಂದ್ರೆ ನನಗೆ. ಸೊ ಅದೊಂದಾಗಿತ್ತು. ಅಂಡ್ ಇದೊಂದು ನನ್ನ ಬ್ಯಾಗ್ ಕಲೆಕ್ಷನ್ಗೆ ಆಡ್ ಆಗುತ್ತೆ. ದಿಸ್ ಇಸ್ ದ ನೆಕ್ಸ್ಟ್ ಪಾರ್ಸಲ್. ಇದನ್ನ ಓಪನ್ ಮಾಡಿದ್ದೆ ಬಿಕಾಸ್ ಟು ಚೆಕ್ ಅದೇನಾ ಬಂದಿರೋದು ಅಂತ, ಬಟ್ ಮಿಕ್ಕಿದೇನು ನೋಡಿಲ್ಲ. ದಿಸ್ ಇಸ್ ಅಂಡರ್ ಆರ್ಮರ್ದು ಶೂಸ್, ಎಸ್ಪೆಷಲಿ ಫಾರ್ ರನ್ನಿಂಗ್. ಐ ಹ್ಯಾವ್ ರೀಸೆಂಟ್ಲಿ ಸ್ಟಾರ್ಟೆಡ್ ರನ್ನಿಂಗ್, ಸೊ ಐ ವಾಂಟೆಡ್ ಸಮ್ ಗುಡ್ ಶೂಸ್. ಅದಕ್ಕೆ ಓಡೋದಕ್ಕೋಸ್ಕರ ಆನ್ ಥ್ರೆಡ್ಮಿಲ್, ನಿಜ ಆಚೆ ಕಡೆ ಎಲ್ಲ ಅಲ್ಲ, ಥ್ರೆಡ್ಮಿಲ್ ನಲ್ಲಿ ಜಿಮ್ ನಲ್ಲಿ ಓಡೋದಕ್ಕೋಸ್ಕರ. ದಿಸ್ ಇಸ್ ದ ಶೂಸ್. ಇಟ್ಸ್ ಸೋ ಗುಡ್. ಸಖತ್ತಾಗಿದೆ. ಯಾ, ಇದನ್ನ ಚರಣ್ಗೆ ಹೇಳಿ ಬುಕ್ ಮಾಡಿಸ್ಕೊಂಡಿದ್ದು, ಬಿಕಾಸ್ ಐ ವಾಂಟೆಡ್ ಇಟ್. ಐ ಹ್ಯಾವ್ ಒನ್ ಇನ್ ಬ್ಲ್ಯಾಕ್, ಅಂಡರ್ ಆರ್ಮರ್ದೇನೆ, ಬಟ್ ನನಗೆ
ವೈಟ್ ಅಲ್ಲಿ ಬೇಕಾಗಿತ್ತು, ಸೊ ಐ ಟುಕ್ ಇಟ್ ಇನ್ ವೈಟ್. ಅಂಡ್ ಇದು ಫ್ಲೋರಸೆಂಟ್, ಐ ಡೋಂಟ್ ನೋ, ಐ ಕಾಲ್ ಇಟ್ ಅಸ್ ಫ್ಲೋರಸೆಂಟ್ ಕಲರ್. ಆ ಕಲರ್ ಅಲ್ಲಿ ಇದೆ ಇದು. ಇಟ್ ಇಸ್ ಸೋ ಪ್ರಿಟಿ. ಲಾಸ್ಟ್ ಪಾರ್ಸಲ್ ಓಪನ್ ಮಾಡೋದು. ದಿಸ್ ಇಸ್ ಫುಟ್ವೇರ್ ಅಗೇನ್. ದಿಸ್ ಇಸ್ ಫ್ರಮ್, ಓ ಯಾ, ದಿಸ್ ಇಸ್ ಫ್ರಮ್, ಐಲ್ ಟೆಲ್ ಯು. ಪ್ರಾರ್ಜಿತಾ ಟೂರ್ ಇವ್ರದ್ದು ಎಥ್ನಿಕ್ ಸ್ಲಿಪ್ಪರ್ಸ್, ವೆಡ್ಜಸ್, ಶೂಸ್, ದೇ ಆರ್ ಆಲ್ ಬ್ಯೂಟಿಫುಲ್. ಮೈ ಥರ್ಡ್ ಬಂದ್ ಇವ್ರ ಹತ್ರ. ಐ ಲವ್ ದೇರ್ ಸ್ಲಿಪ್ಪರ್ಸ್. ಐ ಮೀನ್, ಒಂದ್ ಗೋಲ್ಡನ್ ಇದೆ, ಒಂದ್ ಸಿಲ್ವರಿಶ್ ಇದೆ, ಒಂದು ಇದು ಡಸ್ಟ್ ಬ್ಯಾಗ್ ಅದ್ರದ್ದು. ದಿಸ್ ಇಸ್ ವಾರಂಟಿ ಕಾರ್ಡ್ ಅಂಡ್ ದಿಸ್ ಇಸ್ ದ ಬಿಲ್. ಯಾ, ದೇ ಕಸ್ಟಮೈಸ್, ನಮ್ಗೆ ಹೆಂಗ್ ಬೇಕೋ ಹಂಗೆ ಹೀಲ್ಸ್ ಎಲ್ಲ ನಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತಾರೆ. ದಿಸ್ ಇಸ್ ರಿಯಲಿ ಪ್ರಿಟಿ. ಇಟ್ ಇಸ್ ಫುಲ್ ಬ್ಲ್ಯಾಕ್ ಅಂಡ್ ಇದು 2.5 inches ನಾನು ಮಾಡಿದ್ದು ಹೀಲ್ ಹೈಟ್. ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಲೈಕ್ ಇಟ್ ವಿಲ್ ಗೋ ಅಪ್ ಟು 4.5, 5 ತನಕ ಇದೆ. ಇಷ್ಟಿಷ್ಟು ಉದ್ದ ಎಲ್ಲ ನನಗೆ ಅಷ್ಟೊಂದೆಲ್ಲ ಕಂಫರ್ಟಬಲ್ ಆಗಿರಲ್ಲ. ದಿಸ್ ಇಸ್ ರಿಯಲಿ ಕಂಫರ್ಟಬಲ್ ಫಾರ್ ಮೀ. ಸೊ ದಿಸ್ ಇಸ್ ಫುಲ್ ಬ್ಲ್ಯಾಕ್. ಲೆದರ್ ಕ್ವಾಲಿಟಿ ಇಸ್ ಸೋ ಗುಡ್. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ದಿಸ್ ಇಸ್ ಸೋ ಪ್ರಿಟಿ. ಐ ಆಮ್ ಇನ್ ಲವ್ ವಿತ್ ದಿಸ್. ಸೊ ಅಗೇನ್, can't wait to wear this. You know what I can do? I can wear that Adidas white t-shirt, ಅದಕ್ಕೆ black skirt and ಈ black chappal and ಇನ್ನೊಂದು ಈಗ ಹೊಸದಾಗಿ ಬಂದಿರುವಂತಹ Adidas ಬ್ಯಾಗ್ ನ ತಗೊಂಡು, ವಾವ್, ಇಟ್ ಲುಕ್ ವೆರಿ ಗುಡ್. ಹೇಳ್ಬೇಕಂತ ಅಂದ್ರೆ ಒಂದೇ ಒಂದ್ ಸಲಿನೂ ಕಚ್ಚಿಲ್ಲ, ಟಚ್ವುಡ್. ಬಿಕಾಸ್ ನಂಗೆ ಯಾವೇ ಚಪ್ಲಿ, ಇವಾಗ ಈ ಅಂಡರ್ ಆರ್ಮರ್ ಶೂಸ್ ನನಗೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಹಳೇದ್ ಅಂಡರ್ ಆರ್ಮರ್ ಶೂಸ್ ಏನಿತ್ತು ಅದು ಕಚ್ಚಿತ್ತು ನನಗೆ. ಈಗ್ಲೂ ಕಚ್ಚುತ್ತೆ ನಂಗೆ. ಓಡಿದ್ರೆ ಹಿಂದ್ಗಡೆಗೆ ಎಷ್ಟೇ ಸಾಕ್ಸ್ ಹಾಕೊಂಡಿದ್ರು ಅದು ಕಚ್ಚಿರುತ್ತೆ. ಸೊ ಈ ಚಪ್ಲಿ ನನಗೆ ಯಾವತ್ತೂ ಆಗಿಲ್ಲ ಆತರ. ನೋಡೋಣ, ಐ ಹೋಪ್ ಈ ಸಲಿನೂ ಹಂಗೆ ಆಗತ್ತೆ. ಸೊ ಬೇಸಿಕಲಿ ನನ್ನ ಹತ್ರ ಇಷ್ಟಿತ್ತು ಅಂಡ್ ಐ ವಾಂಟೆಡ್ ಟು ಶೇರ್ ಫ್ಯೂ ಇನ್ಫಾರ್ಮೇಶನ್ಸ್ ಆಲ್ಸೋ. ಸೊ as I said, my first question was about the workout, why I don't do workout videos. ಅದನ್ನ ಹೇಳ್ದೆ ನಾನು. ಎರಡನೇ ಕ್ವಶನ್ ಬಂದು, ಓಕೆ, ಸೆಕೆಂಡ್ ಕ್ವೆಶ್ಚನ್ ಬಂದು, ಹೌ ಆರ್ ಯು ಆಲ್ವೇಸ್ ಸ್ಮೈಲಿಂಗ್ ಅಕ್ಕ? ಯಾರು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ, ಬಟ್ ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ ಫ್ರಮ್ ದಟ್ ಕ್ವೆಶ್ಚನ್. ಹೌ ಆಮ್ ಐ ಸ್ಮೈಲಿಂಗ್ ಆಲ್ ಡೇ, ಎವ್ರಿ ಡೇ? ಸಿ, ಬೇಜಾರಾಗಿರೋದನ್ನ ಕೋಪ ಮಾಡ್ಕೊಂಡಿರೋದನ್ನ ಯಾರು ಹಾಕಕ್ಕಾಗಲ್ಲ ಆನ್ ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್. ಸೊ ಯಾವಾಗ್ಲೂ ಅಷ್ಟೇ, ಇಟ್ ಇಸ್ ಜಸ್ಟ್ ನಾಟ್ ನಕ್ಕೊಂಡೇ ಇರ್ತಾರೆ ಎಲ್ಲಾರು. ಮನುಷ್ಯ ಅಂದ್ಮೇಲೆ ಯು ಹ್ಯಾವ್ ಬೇಜಾರು, ಕೋಪ, ಅಸೂಯೆ, ಜಲಸಿ, ಮತ್ತೆ ಖುಷಿ ಎಲ್ಲಾನು ಇರುತ್ತೆ, ಅಳು ಎಲ್ಲಾನು ಇರುತ್ತೆ. ಬಟ್ ಏನಪ್ಪಾ ಅಂತ ಅಂದ್ರೆ, ಐ ಪ್ರಿಫರ್ ಪುಟಿಂಗ್ ಓನ್ಲಿ ಹ್ಯಾಪಿ ಪಾರ್ಟ್ ಆಫ್ ದಟ್. ಹಂಗಂತ ಬೇಜಾರ್ ತುಂಬಾ ಇದೆ ಅಳ್ತಾ ಇರ್ತೀನಿ, ನೋ ನೋ ನೋ, ಐ ಡೋಂಟ್ ಡೂ ದಟ್. ಐ ವಾಸ್ ಲೈಕ್ ದಟ್ ಮೇ ಬಿ ಬಿಫೋರ್, ಬಟ್ ನಾಟ್ ನೌ. ಸಿ, ಒಂದೊಂದ್ ಸ್ಟೇಜ್ ನಲ್ಲಿ, ಲೈಫ್ ಅಲ್ಲಿ ಒಂದೊಂದ್ ಸ್ಟೇಜ್ಗೆ ಬಂದ ಮೇಲೆ ಐ ಥಿಂಕ್ ಯು ಹ್ಯಾವ್ ಟು ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್. ನಿಮ್ಗೆ ಅದು ಇಷ್ಟ ಆಗ್ಲಿಲ್ವಾ, ಯು ಶುಡ್ ಜಸ್ಟ್ ಸ್ಟೇ ಅವೇ ಫ್ರಮ್ ಇಟ್. ದೂರ ಇದ್ಬಿಡಿ ಅದರಿಂದ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಐ ಸ್ವೇರ್, ಏನು ಪ್ರಯೋಜನ ಇಲ್ಲ. ಈಗ ನಿಮಗೆ ಈಗ ನಾನ್ ಬೈ ಚಾನ್ಸ್ ನಾನು ಇವತ್ತು ವರ್ಕೌಟ್ ಮಾಡಿಲ್ಲ, ಅದನ್ನೇ ನಾನ್ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ ಮೈಗ್ ಹತ್ತಲ್ಲ, ನಂಗೆ ತಿಂದಿರೋದ್ ಹತ್ತಲ್ಲ, ನನ್ಗೆ ಇಷ್ಟ ದಿನ ಮಾಡಿದಿದ್ ವರ್ಕೌಟ್ ಮೈಗ್ ಹತ್ತಲ್ಲ, ಏನೂ ಆಗಲ್ಲ. ಸೊ ಹಂಗೇನೇನೆ, ಇಫ್ ಐ ಫೆಲ್ಟ್ ಐ ಹ್ಯಾವ್ ಟು ಈಟ್ ಸ್ವೀಟ್ ಟುಡೇ, ಸ್ವೀಟ್ ತಿನ್ಬೇಕು ಅನಿಸ್ತು, ನಾನು ಒಂದ್ ಚಂಪಾಕಲಿ ತಿಂದೆ ಅಥವಾ ಒಂದ್ ರಸಗುಲ್ಲ ತಿಂದೆ ಅಂತ ಇಟ್ಕೊಂಡು ರಾತ್ರಿ ಇಡೀ ಕೊರ್ಕೊಂಡು, ಬಾಂಡ ದಿನಾನು ಕೊರ್ಕೊಂಡು, ಅಯ್ಯೋ ನಾ ತಿನ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಂತ ಇದ್ರೆ ಇಟ್ ಜಸ್ಟ್ ಗಿವ್ಸ್ ಯು ನೆಗೆಟಿವ್ ಎನರ್ಜಿ ಅಷ್ಟೇನೆ. ಸೊ ಆಲ್ವೇಸ್ ಸ್ಟೇ ಪಾಸಿಟಿವ್. ಜಸ್ಟ್ ನಾಟ್ ಹಿಯರ್. ನನ್ ಸುಮ್ನೆ ಇಲ್ಲಿ ಹೇಳ್ಬೇಕಂತ ಹೇಳ್ತಾ ಇಲ್ಲ, ನನ್ ಮನೆಯಲ್ಲೂ ಐ ಯೂಶಲಿ ಪ್ರಿಫರ್ ದಟ್. ಆಗಿದ್ದಾಗ್ಲಿ, ಯಾಕೊಳತ್ತೆ, ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ದು ಉಳಕ್ ಬಂತ, ನಮ್ ತಲೆಗ್ ಬಂತ, ಅವಾಗ ನೋಡ್ಕೊಳ್ಳೋಣ. ಅವಾಗ್ಲೂ ಬಂದಾಗ್ಲೂ ಯಾವಾಗ್ಲೂ ವಿ ಹ್ಯಾವ್ ಟು ಟೇಕ್ ದ ಪಾಸಿಟಿವ್ ಸೈಡ್ ಆಫ್ ಇಟ್. ಸೊ ಬರೀ ನೆಗೆಟಿವ್ ತಗೊಂಡ್ರೆ ಪ್ರಯೋಜನ ಇಲ್ಲ. ತಿಂದಿರೋ ಚಂಪಾಕಲಿಗೂ ಖುಷಿ ಇರಲ್ಲ, ಆಮೇಲೆ ಚಂಪಾಕಲಿಗೂ ಬೇಜಾರು, ನಮಗೂ ಬೇಜಾರು, ಯಾಕೆ? ಸೊ ನೆಮ್ಮದಿಯಾಗಿ ತಿನ್ಕೊಂಡು
ಏನ್ ಬೇಕೋ ಅದ್ ಮಾಡ್ಕೊಂಡು, ಎಸ್ಪೆಷಲಿ ಮನ್ಸಿಗೆ ಏನ್ ಖುಷಿ ಆಗತ್ತೆ ಅದನ್ನ ಮಾಡ್ಬೇಕು ಐ ಫೀಲ್. ಸೊ ಸುಮ್ನೆ ನೋಡಕ್ ಚಂದ, ನೋಡಕ್ ಒಳ್ಳೆ ಬಟ್ಟೆ ಹಾಕೊಂಡು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು, ಯಾರ ಮೇಲೋ ಜಲಸಿ ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಐ ಫೀಲ್ you're leading your life ವೇಸ್ಟ್ ಅನ್ಸುತ್ತೆ ಅದು. ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ವಾಟ್ ಐ ಫೀಲ್ ಇಸ್, ನನ್ನ ಅನಿಸಿಕೆ ಇದು, ಥಿಂಕ್ ಪಾಸಿಟಿವ್, ಸ್ಟೇ ಪಾಸಿಟಿವ್. ನಿಮ್ಮ ಸುತ್ತಮುತ್ತ ಇರೋರು ಪಾಸಿಟಿವ್ ಆಗಿರ್ಲಿ. ಎನಿ ನೆಗೆಟಿವ್ ಥಿಂಗ್ಸ್ ದಟ್ ಯು ಹ್ಯಾವ್, ಜಸ್ಟ್ ರಿಲೀಸ್ ದೆಮ್, ಸ್ಟೇ ಅವೇ ಫ್ರಮ್ ಇಟ್. ದೂರ ಇದ್ದು ಬಿಡಿ ಯಾವ್ದೇ ನೆಗೆಟಿವ್ ಥಿಂಗ್ಸ್ ಆಗಿರ್ಲಿ. ಮನುಷ್ಯರಾಗಿದ್ರು ಸರಿ, ಅದೊಂದು ವಸ್ತು ಆಗಿದ್ರು ಸರಿ, ಅದರಿಂದ ದೂರ ಇದ್ದು ಬಿಡಿ. ನಿಮ್ಗೆ ಅದು ಇಷ್ಟ ಇಲ್ವಾ, ಬೇಡ. ಈಗ ನನಗೆ ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಈ ಟಿ ಶರ್ಟ್ ಇಷ್ಟ ಆಗ್ಲಿಲ್ಲ, ಐ ಡೋಂಟ್ ವಾಂಟ್ ಟು ವೇರ್ ಇಟ್. ಅಂಡ್ ನನಗೆ ನಾನು ಬೇಜಾರ್ ಮಾಡ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ, ಅಯ್ಯೋ ತಂದ್ಕೊಂಡ್ಬಿಡ್ತೀನಿ, ಅಯ್ಯೋ ಹಾಕೊಂಡ್ಬಿಡೋಣ, ಅಯ್ಯೋ ನಂಗೆ ಆಗ್ತಾ ಇಲ್ಲ ಇವಾಗ. ಬೇಡ, ನಿಮ್ಗೆ ಆಗ್ತಾ ಇಲ್ವಾ ಅದು, ಬೇಡ, ಹಾಕೋಬೇಡಿ. ನಿಮ್ಗೆ ಅಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ಹಾಕೊಂಡು ನಿಮ್ಗೆ ಅದರಿಂದ ಖುಷಿ ಇಲ್ಲ ಅಂತ ಅಂದ್ರೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಸೊ ದಿಸ್ ಇಸ್ ವಾಟ್ ಐ ಫೀಲ್, ಅಂಡ್ ಮೇ ಬಿ ಅದಕ್ಕೆ ಐ ವಿಲ್ ಬಿ ವೆರಿ ಹ್ಯಾಪಿ, ಟಚ್ ವುಡ್. ಅಂಡ್ ಐ ಫೀಲ್ ಇದನ್ನ ಎಲ್ಲಾರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಒಂದ್ಸಲಿ ಲೈಫ್ ನಲ್ಲಿ. ಅಂಡ್ ಅದಾದಾಗ ನಿಮ್ಗೆ ರಿಯಲೈಸ್ ಆಗತ್ತೆ. ಯಾವ್ದಕ್ಕೂ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ದೇನೆ ಬಿಟ್ಬಿಟ್ರೆ ಅದಾಗದೆ ಆಗತ್ತೆ, ಅದಾಗದೆ ಬರತ್ತೆ, ಎಲ್ಲ ಸರಿ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಮೈ ಕ್ವೆಶ್ಚನ್ ಇಸ್, ಅಂಡ್ ಐ ಆನ್ಸರ್ 2 of my important questions. ಅವೆರಡೆ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸಿದ್ದು. ಐ ಮೀನ್ ಆಲ್ ದ ಕ್ವೆಶನ್ಸ್ ಆರ್ ಇಂಪಾರ್ಟೆಂಟ್, ಹಂಗಂತ ಅಲ್ಲ ಪಾಪ. ಇವತ್ತಿಗೆ ಇವೆರಡು ಸಾಕು ಅನ್ಸುತ್ತೆ, ತುಂಬಾ ಮಾತಾಡ್ಬಿಟ್ಟಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನಾರ ಸಜೆಷನ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.